ಈಗ ಉತ್ತಮ ಅವರು ಹೇಳಿದಂಗೆ ನಾವು ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋ ಒಂದು ಕಲೆಯನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಯಾರಾದರೂ ಸಂಗೀತ ಕಲಿತಾ ಇರೋರು ಇದ್ದೀರಾ? ಆಲ್ರೆಡಿ ನಾವು ಯಾರ ಹತ್ರ ನಾವಾದ್ರೂ ಕಲಿತಾ ಇದ್ದೀವಿ ಅನ್ನೋಂಥವ್ರು ಯಾರಾದರೂ ಇದ್ದೀರಾ? ಆಗ್ಬೋದು, ತೊಂದರೆ ಇಲ್ಲ. ನಮ್ಮ ಭಾರತೀಯ ಸಂಗೀತ ಪದ್ಧತಿನಲ್ಲಿ ಎರಡು ತರಹ ಸಂಗೀತ ಪದ್ಧತಿಗಳು. ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇನ್ನೊಂದು ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ. ಇದನ್ನ ದಕ್ಷಿಣಾದಿ ಅಂತ ಕರೀತಾರೆ, ಅದನ್ನು ಉತ್ತರಾದಿ ಅಂತ ಕರೀತಾರೆ. ಅಂದ್ರೆ ನಮ್ಮ ನಾವಿವತ್ತು ಪ್ರಸ್ತುತ ಇರುವಂತಹ ಶಾಸ್ತ್ರೀಯ ಸಂಗೀತ ಹುಟ್ಟಿದ್ದು ಕರ್ನಾಟಕದಲ್ಲಿ. ಕರ್ನಾಟಕವನ್ನ ಮೂಲವಾಗಿಟ್ಕೊಂಡು ಈ ಶಾಸ್ತ್ರೀಯ ಸಂಗೀತ ನಮ್ಮ ದಕ್ಷಿಣದ ಎಲ್ಲ ರಾಜ್ಯಗಳಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಈ 4 ರಾಜ್ಯಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜಾಸ್ತಿ ಪ್ರಸಿದ್ಧವಾಗಿದೆ. ಈಗ ಪ್ರಪಂಚದಾದ್ಯಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳು ನಡೆಯುತ್ತೆ. ಆದರೆ ಇದರ ಉಗಮ ಆಗಿದ್ದು, ಅಂದ್ರೆ ಇದರ ಬೇಸ್ ಇರುವಂತಹದ್ದು ನಮ್ಮ ಕರ್ನಾಟಕದಲ್ಲಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಪ್ರಸಿದ್ಧವಾಗಿರುವಂತಹದ್ದು. ಈಗಿನ ಕಾಲದಲ್ಲಿ ಅದು ಕೂಡ ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೆಯುತ್ತೆ. ಎಲ್ಲರಿಗೂ ಸಂಗೀತ ಅನ್ನೋದು ಏನು ಅಂತ ಪರಿಚಯ ಇದೆ. ಸೊ ಇಲ್ಲಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಗಾಯನವನ್ನ ಮಾಡ್ತೇನೆ. ಗಾಯನ ಅಂದ್ರೆ ಹಾಡುವಂಥದ್ದು. ಹಾಡೋದ್ರಲ್ಲಿ ಇವಾಗ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ 3 ಜನ ತ್ರಿಮೂರ್ತಿಗಳು ಅಂತ ಇದ್ದಾರೆ. ಒಬ್ಬರು ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿಗಳು ಅಂತ. ಇವರು ಸಂಗೀತ ತ್ರಿಮೂರ್ತಿಗಳು ಅಂತ ಕರೀತೀವಿ. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ದಾಸ ಸಾಹಿತ್ಯದಲ್ಲಿ ತುಂಬಾ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರುವಂಥವರು ಪುರಂದರದಾಸರು. ಪುರಂದರದಾಸರ ಹೆಸರು ಕೇಳಿದಿರಾ ನೀವಲ್ಲ? ಪುರಂದರದಾಸರ ಹುಟ್ಟೂರು ಯಾವುದು? ಪುರಂದರದಾಸರು ಹುಟ್ಟಿದ್ದು ನಮ್ಮ ತೀರ್ಥಹಳ್ಳಿ ಹತ್ರ. ತೀರ್ಥಹಳ್ಳಿ ಗೊತ್ತಲ್ವ? ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆಯಲ್ವಾ? ತೀರ್ಥಹಳ್ಳಿ ಹತ್ರ ಅವರು ಪುರಂದರದಾಸರು ಜನ. ಪುರಂದರದಾಸರು ನಮ್ಮ ಕರ್ನಾಟಕದವರು, ನಮ್ಮ ಶಿವಮೊಗ್ಗ ಜಿಲ್ಲೆನವರು ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ. ಅವರು ಪುರಂದರದಾಸರು ಸುಮಾರು 3 ಲಕ್ಷ ದಾಸ ಸಾಹಿತ್ಯದ ಹಾಡುಗಳನ್ನು ಬರೆದಿದ್ದಾರೆ. ಆದರೆ ನಮಗೆ ಇವಾಗ ಲಭ್ಯ ಇರೋದು ಬರೀ 30,000 ಹಾಡು ಮಾತ್ರ. ಓಕೆ, ಅಂದ್ರೆ ಒಂದು 10% ಅಷ್ಟೇ ಅವರು ಬರೆದಿರುವಂತಹ ಹಾಡುಗಳು ನಮಗೆ ಲಭ್ಯ ಇರೋದು. ಅದನ್ನ ನಾವು ಇವಾಗ ಎಲ್ಲ ಕಚೇರಿಗಳಲ್ಲಿ ಎಲ್ಲ ವಿದ್ವಾಂಸರು ಎಲ್ಲರೂ ಅದನ್ನ ಹಾಡ್ತಾ ಇದ್ದಾರೆ. ನಾವು ಇವತ್ತು ಇಲ್ಲಿ ಈ ಒಂದು ಕಚೇರಿ ಅಂತಂದ್ರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿ ಅಂತಂದ್ರೆ ಒಬ್ರು ಗಾಯಕರು, ಅವರಿಗೆ ಸಹವಾದನದಲ್ಲಿ ಪಿಟೀಲು ಅಂತಂದ್ರೆ ವೈಲಿನ್ ಅಂತ ಕೇಳಿದ್ದೀರಾ ನೀವು? ವೈಲಿನ್ ನೋಡಿದ್ದೀರಾ? ವೈಲಿನ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್. ಅದು ಒಂದು ತಂತಿ ವಾದ್ಯ, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್. ಅದು ತಂತಿ ವಾದ್ಯದಲ್ಲಿ ಗಾಯಕರು ಹಾಡೋಷ್ಟೇ ಸಮನಾಗಿ ಅವರು ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನುಡಿಸ್ಲಿಕ್ಕಾಗತ್ತೆ. ಇನ್ನೂ ಒಂದು ತಂತಿವಾದ್ಯ ತುಂಬಾ ಪ್ರಚಲಿತದಲ್ಲಿರೋದು ಅಂತಂದ್ರೆ ವೀಣೆ. ಹಾಗೆ ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಳಪಡಿಸ್ಕೊಂಡಿರುವಂತಹ ವಾದ್ಯಗಳು ಅಂದ್ರೆ ನಾಗಸ್ವರ, ಆಮೇಲೆ ಕೊಳಲು, ಫ್ಲೂಟ್, ವೈಲಿನ್ ಹಾಗೂ ವೀಣೆ. ಈ 4 ವಾದ್ಯಗಳನ್ನ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಲಯವಾದ್ಯ, ಸಂಗೀತಕ್ಕೆ ಶ್ರುತಿ ಮಾತಾ ಲಯ ಪಿತಾ ಅಂತ ಹೇಳ್ತಾರೆ. ಅಂದ್ರೆ ಶ್ರುತಿ, ನಾವು ಒಂದು ಪಿಚ್ ಅಂತ ಏನ್ ಹೇಳ್ತೀವಿ, ಆ ಪಿಚ್ಚು ತಾಯಿ ಇದ್ದಂಗೆ, ಲಯ ಅನ್ನೋದು ತಂದೆ ಇದ್ದಂಗೆ. ಲಯ ಅಂದ್ರೆ ನಾವು ಹಾಡೋದಕ್ಕೆ ಅನುಗುಣವಾಗಿ ಅವರು ಲಯವನ್ನ ನುಡಿಸ್ತಾರೆ. ಇವಾಗ ಇವ್ರು ಇಟ್ಕೊಂಡಿರುವಂತಹ ವಾದ್ಯದ ಹೆಸರು ಮೃದಂಗ. ಅದು ಮೃದಂಗ ಇನ್ಸ್ಟ್ರೂಮೆಂಟು, ಅದನ್ನ ಮರದಿಂದ ಮಾಡಿದ್ದಾರೆ. ಇದು ಇವ್ರು ಇಟ್ಕೊಂಡಿರುವಂತಹ ವಾದ್ಯ ಘಟ. ಇದನ್ನ ಉಪಪಕ್ಕವಾದ್ಯ ಅಂತಾನೂ ಕರೀತಾರೆ. ಪಕ್ಕವಾದ್ಯ ಅಥವಾ ಪಕ್ವವಾದ್ಯ. ಸೊ ಘಟ ಅಥವಾ ಖಂಜರಿ ಅಥವಾ ಮೋರ್ಸಿಂಗ್, ಈ ತರ ಸುಮಾರು ವಾದ್ಯಗಳು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಸೊ ಒಂದು ಕಚೇರಿ ಅಂತಂದ್ರೆ ಒಬ್ರು ಹಾಡುಗಾರರು ಅಥವಾ ಒಬ್ರು ಇನ್ಸ್ಟ್ರೂಮೆಂಟಲಿಸ್ಟ್. ಇವಾಗ ವೈಲಿನ್ ಅನ್ನೇ ಮೇಯ್ನ್ ಆಗಿ ಇವಾಗ ಹಾಡೋರ ಬದಲು ವೈಲಿನ್ ಅನ್ನೇ ನುಡಿಸುವಂತಹ ಪದ್ಧತಿನೂ ನಮ್ಮಲ್ಲಿ ಉಂಟು. ವೋಕಲ್, ವೈಲಿನ್
ಮತ್ತೆ ಮೃದಂಗ ಹಾಗೂ ಉಪವಾದ್ಯದಲ್ಲಿ ಘಟ, ಖಂಜರಿ ಅಥವಾ ಮೋರ್ಸಿಂಗ್ ಇದನ್ನ ಯಾವುದಾದ್ರೂ ಒಂದು ವಾದ್ಯವನ್ನ ಇಟ್ಕೊಂಡು ನುಡಿಸ್ತಾರೆ. ನಾವು ಹೇಗೆ ಇದನ್ನ ಅಳವಡಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಸುಮ್ಮನೆ ಒಂದು 2 ಲೈನ್ ನಾನು ಹಾಡ್ತೀನಿ, ನಾನು ಹಾಡೋದನ್ನೇ ಇವರು ವೈಲಿನಲ್ಲಿ ನುಡಿಸಿ ತೋರಿಸ್ತಾರೆ. ಆಮೇಲೆ ನಾವು ಹಾಡೋದಕ್ಕೆ ಹೇಗೆ ಅನುಗುಣವಾಗಿ ಮೃದಂಗವನ್ನ ಅವರು ನುಡಿಸ್ತಾರೆ ಅನ್ನೋದನ್ನ ನಿಮಗೊಂದು 2 ಲೈನ್ ಹಾಡಿ ತೋರಿಸ್ತೇನೆ. ಗೋವಿಂದ ಮಾಧವ ಗೋಪಾಲ ಕೇಶವ, ಗೋವಿಂದ ಮಾಧವ ಗೋಪಾಲ ಕೇಶವ. ನಾನು ಏನ್ ಹಾಡದ್ನೋ ಅದನ್ನೇ ತದ್ರೂಪಾಗಿ ಅವರು ವೈಲಿನಲ್ಲಿ ನುಡಿಸಿದ್ರು. ಅಂದ್ರೆ ಸಂಗೀತ ಸ್ವರಗಳ ಮೇಲೆ ಬೇಸಾಗಿರುವಂಥದ್ದು. ಯಾವುದೇ ಸಂಗೀತ ಆದ್ರೂ ಅದಕ್ಕೆ ಸಪ್ತ ಸ್ವರ, 7 ಸ್ವರ ಇದೆ. ಆ 7 ಸ್ವರದ ಮೇಲೆ ಬೇಸಾಗಿರುವಂಥದ್ದು. ಅದೇ ನಾನು ಹಾಡೋದಕ್ಕೆ ಲಯವನ್ನ ಹೇಗೆ ಅವರು ಜೋಡಣೆ ಮಾಡ್ತಾರೆ ಅನ್ನೋದನ್ನ ನೀವು ಇವಾಗ ನೋಡಿ. ಗೋವಿಂದ ಮಾಧವ ಗೋಪಾಲ ಕೇಶವ, ಗೋವಿಂದ ಮಾಧವ ಗೋಪಾಲ ಕೇಶವ, ಜಯ ನಂದ ಮುಕುಂದ ನಂದ ಗೋವಿಂದ ರಾಧೆ ಗೋಪಾಲ, ಜಯ ನಂದ ಮುಕುಂದ